ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಜೂನ್ 16ನೇ ತಾರೀಕು ಮಧ್ಯಾಹ್ನ 3 ಗಂಟೆಯ ಆಸುಪಾಸು ಆ ಒಂದು ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಲೋಣಿ ಕ್ರಾಸ್ ಹೆದ್ದಾರಿ ಎಂದಿನಂತೆ ವಾಹನಗಳ ಸಂಚಾರದಿಂದ ಗಿಜಿಗೂಡುತ್ತಾ ಇತ್ತು. ಯಾರೂ ಕೂಡ ಊಹಿಸಿರಲಿಲ್ಲ ಮುಂದಿನ ಕೆಲವು ನಿಮಿಷಗಳಲ್ಲಿ ಅಲ್ಲಿ ಒಂದು ಭೀಕರ ರಕ್ತಪಾತವೇ ಸೃಷ್ಟಿಯಾಗಿ ಬಿಡುತ್ತೆ ಅಂತೇಳಿ. ರಾಜ್ಯ ಸಾರಿಗೆಯ KSRTC ಬಸ್ ಪ್ರಯಾಣಿಕರನ್ನ ಹೊತ್ತು ತನ್ನ ನಿಗದಿತ ವೇಗದಲ್ಲಿ ಚಲಿಸ್ತಾ ಇತ್ತು. ಇನ್ನೊಂದೆಡೆ ಭಾರಿ ಗಾತ್ರದ ಟಿಪ್ಪರ್ ಲಾರಿಯೊಂದು ವೇಗವಾಗಿ ಧಾವಿಸಿ ಬರ್ತಾ ಇತ್ತು. ಕ್ಷಣಾರ್ಧದಲ್ಲಿ ಆಕಾಶವೇ ಕಳಚಿ ಬಿದ್ದಂತಹ ಒಂದು ದೊಡ್ಡ ಶಬ್ದ. ಹೆದ್ದಾರಿಯಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ದು ಬಿಟ್ಟಿದ್ರು. ಹೌದು, ಆ ಟಿಪ್ಪರ್ ಲಾರಿಯ ಮುಂಭಾಗದ ಟೈರ್ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡು ಬಿಟ್ಟಿತ್ತು. ನಿಯಂತ್ರಣವನ್ನು ಕಳೆದುಕೊಂಡ ಆ ದೈತ್ಯ ಲಾರಿ ನೇರವಾಗಿ ಎದುರುಗಡೆ ಬರುತ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆದು ಬಿಟ್ಟಿತ್ತು. ಕೇವಲ 1 ಸೆಕೆಂಡ್ನ ಆ ಘಟನೆ ಅಲ್ಲಿ 3 ಜೀವಗಳನ್ನು ಬಲಿ ಪಡೆದುಕೊಂಡು ಬಿಟ್ಟಿತ್ತು. ಇಂದು ನಾವು ಈ ಒಂದು ಭೀಕರ ಅಪಘಾತ ಸಂಭವಿಸಿದ್ದಾದರೂ ಹೇಗೆ, ಅದರ ಸತ್ಯಾಸತ್ಯತೆ ಏನು, ಆ ಕ್ಷಣದಲ್ಲಿ ಅಲ್ಲಿ ನಡೆದದ್ದಾದರೂ ಏನು ಮತ್ತು ಮೃತಪಟ್ಟ ದುರ್ದೈವಿಗಳ ಕಣ್ಣೀರಿನ ಕಥೆಯನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಎಂಥವರಿಗೂ ಕೂಡ ಒಂದು ಕ್ಷಣ ಹೃದಯವನ್ನೇ ಹಿಂಡುವಂತ ಘಟನೆ ಇದು. ಸ್ನೇಹಿತರೆ, ಲೋಣಿ ಕ್ರಾಸ್ ಬಳಿ ಆಘಾತ ನಡೆದಂತ ಸಂದರ್ಭದಲ್ಲಿ ತಕ್ಷಣ ಆ ಪ್ರದೇಶವೆಲ್ಲವೂ ಕೂಡ ಕಿರುಚಾಟ ಆಕ್ರಂದನಗಳಿಂದ ತುಂಬಿಕೊಂಡು ಬಿಟ್ಟಿತ್ತು. ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಬಿಟ್ಟಿತ್ತು. ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಸೀಟುಗಳ ನಡುವೆ ಸಿಲುಕಿಕೊಂಡು ರಕ್ಷಣೆಗಾಗಿ ಕಿರುಚಾಟವನ್ನ ಮಾಡ್ತಾ ಇದ್ರು. ಅಪಘಾತ ತೀವ್ರತೆ ಎಷ್ಟಿತ್ತೆಂದ್ರೆ ಟಿಪ್ಪರ್ ಲಾರಿಯ ಮುಂಭಾಗ ಕ್ಯಾಬಿನ್ ಕೂಡ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿತ್ತು. ಟಿಪ್ಪರ್ನಲ್ಲಿದ್ದ ದಂಪತಿಗಳು ಸ್ಥಳದಲ್ಲಿಯೇ ಕೊನೆ ಉಸಿರನ್ನು ಹಿಡಿದು ಬಿಟ್ಟಿದ್ರು. ಇತ್ತ ಬಸ್ ಚಾಲಕ ಬಸ್ಸಿನ ಸ್ಟೇರಿಂಗ್ ಮತ್ತು ಸೀಟಿನ ನಡುವೆ ಸಿಲುಕಿ ತೀವ್ರ ರಕ್ತಸ್ರಾವದಿಂದ ಆತನು ಕೂಡ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಸ್ಥಳೀಯರು ಮತ್ತು ಆ ರಸ್ತೆಯಲ್ಲಿ ಸಾಗುತ್ತಿದ್ದ ಇತರ ವಾಹನ ಸವಾರರು ತಕ್ಷಣವೇ ಧಾವಿಸಿ ಬಂದು ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿ ಬಿಟ್ಟಿದ್ರು. ಬಸ್ಸಿನ ಕಿಟಕಿಯನ್ನು ಹೊಡೆದು ಗಾಯಗೊಂಡಿದ್ದ ಪ್ರಯಾಣಿಕರನ್ನ ಒಂದೊಂದಾಗಿ ಹೊರಗಡೆ ತೆಗೆಯಲು ಆರಂಭಿಸಿ ಬಿಟ್ಟಿದ್ರು. ರಸ್ತೆಯ ತುಂಬಾ ಗಾಜಿನ ಚೂರುಗಳು ಮತ್ತು ರಕ್ತದ ಕಲೆಗಳು ಆ ಭೀಕರತೆಯ ಸಾಕ್ಷಿಯನ್ನ ಬಿಚ್ಚಿಡ್ತವೆ. ಸ್ನೇಹಿತರೆ, ಈ ಭೀಕರ ಅಪಘಾತದಲ್ಲಿ ಟಿಪ್ಪರ್ನಲ್ಲಿದ್ದ ಚಾಲಕ ಹಾಗೂ ಆತನ ಪತ್ನಿ ಸರ್ಕಾರಿ ಬಸ್ ಚಾಲಕ ಮೃತಪಟ್ಟಿದ್ದಾರೆ. ಟಿಪ್ಪರ್ ಚಾಲಕ ಅಶೋಕ್ ಊಟಗಿ ಹಾಗೂ ಆತನ ಪತ್ನಿ ಆಗಿರುವಂತಹ ರಾಧಾಬಾಯಿಯು ಕೂಡ ಈ ಸ್ಥಳದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಅದೇ ರೀತಿಯಾಗಿ KSRTC ಬಸ್ನ ಚಾಲಕ ಆಗಿರುವಂತಹ ಹನುಮಂತ್ ಚಲವಾದಿಯು ಕೂಡ ಸ್ಥಳದಲ್ಲಿಯೇ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಇನ್ನು ಟಿಪ್ಪರ್ ಚಡಚಣದತ್ತ ಹೋಗ್ತಾ ಇತ್ತು. ಸರ್ಕಾರಿ ಬಸ್ ಚಡಚಣದಿಂದ ವಿಜಯಪುರದತ್ತ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಇದೊಂದು ದುರಂತವೇ ನಡೆದು ಹೋಗಿಬಿಟ್ಟಿದೆ. PSI ಸೋಮೇಶ್ ಗಜ್ಜಿ ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೂಡ ನೀಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಈ ಕುರಿತಾಗಿ ಚಡಚಣ ಪೊಲೀಸರು ದೂರು ಕೂಡ ದಾಖಲಿಸಿಕೊಂಡು ಬಿಟ್ಟಿದ್ದಾರೆ. ಸ್ನೇಹಿತರೆ, ಮೃತರ ಕುಟುಂಬಸ್ಥರಿಗೆ ಈ ಸುದ್ದಿ ಮುಟ್ಟಿದಾಗ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನೆಮ್ಮದಿಯಾಗಿದ್ದ ಸಂಸಾರಗಳು ಒಂದೇ ಒಂದು ಅಪಘಾತದಿಂದ ಬೀದಿಗೆ ಬಿದ್ದು ಬಿಟ್ಟಿದ್ದಾವೆ. ಕಣ್ಣೆದುರೇ ಎನವಾಗಿ ನಿಂತ ಎತ್ತವರನ್ನ ಗಂಡನನ್ನ ನೋಡಿ ಆ ಕುಟುಂಬದಸ್ಥರು ಹಾಕಿದ ಕಣ್ಣೀರು ನೆರೆದಿದ್ದಂತ ಎಲ್ರಿಗೂ ಕೂಡ ಕಳ್ಳು ಹಿಂಡುವಂತೆ ಇತ್ತು. ಇನ್ನು ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಘಟನೆಗೆ ನೇರ ಕಾರಣ ಟಿಪ್ಪರ್ ಲಾರಿಯ ಮುಂಭಾಗದ ಟೈರ್ ಸ್ಫೋಟಗೊಂಡಿರುವಂತದ್ದು. ಆದರೆ ಇಲ್ಲಿ ಅನೇಕ ರೀತಿಯಾದಂತಹ ಪ್ರಶ್ನೆಗಳು ಹುಟ್ಟಿಕೊಂಡು ಬಿಡ್ತವೆ. ಆ ಟೈರ್ ಅಷ್ಟೊಂದು ಭೀಕರವಾಗಿ ಸ್ಫೋಟಗೊಳ್ಳಲು ಕಾರಣವಾದರೂ ಏನೋ, ಲಾರಿಯಲ್ಲಿ ಮಿತಿಗಿಂತ ಹೆಚ್ಚಿನ ಭಾರ ತುಂಬಲಾಗಿತ್ತೆ, ಹಳೆಯ ಮತ್ತು ಸವೆದು ಹೋಗಿದ್ದ ಟೈರ್ ಅನ್ನ ಬಳಸಲಾಗುತ್ತಾ ಇತ್ತೆ. ಹೆದ್ದಾರಿಯಲ್ಲಿ ಚಲಿಸುವ ಇಂತಹ ಭಾರಿ ವಾಹನಗಳ ಫಿಟ್ನೆಸ್ ಬಗ್ಗೆ ಸಾರಿಗೆ ಇಲಾಖೆ ಎಷ್ಟು ಜಾಗರೂಕವಾಗಿದೆ ಎಂಬ ಪ್ರಶ್ನೆ ಈ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡು ಬಿಡುತ್ತೆ. ಸ್ನೇಹಿತರೆ, ಪೊಲೀಸರು ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡು ಟಿಪ್ಪರ್ ಲಾರಿಯ ಮಾಲೀಕರು ಮತ್ತು ಅದರ ತಾಂತ್ರಿಕ ಸ್ಥಿತಿಗಳ ಬಗ್ಗೆ ಆಳವಾಗಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಲೋಣಿ ಕ್ರಾಸ್ ಬಳಿ ನಡೆದ ಈ ಭೀಕರ ಅಪಘಾತ ಕೇವಲ ಒಂದು ಘಟನೆಯಲ್ಲ, ಇದು ಇತ್ತೀಚಿನ ದಿನದಲ್ಲಿ ಹೆದ್ದಾರಿಯಲ್ಲಿ ಹೆಚ್ಚಾಗುತ್ತಿರುವ ರಕ್ತಪಾತಕ್ಕೆ ಒಂದು ಉದಾಹರಣೆ ಕೂಡ ಹೌದು. ವಿಜಯಪುರ ಜಿಲ್ಲೆಯಾದ್ಯಂತ ಇತ್ತೀಚಿನ ದಿನದಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ. ಕೇವಲ ವಿಜಯಪುರದಲ್ಲಿ ಮಾತ್ರ ಅಲ್ಲ, ಬಹುತೇಕ ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂತಹ ರಸ್ತೆ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಅದಕ್ಕೆ ಸಾವಿರಾರು ಕಾರಣಗಳು ಇರಬಹುದು. ಅಧಿಕಾರಿಗಳ ನಿರ್ಲಕ್ಷ್ಯತನ ಇರಬಹುದು, ಅಥವಾ ಈ ವಾಹನಗಳ ಮಾಲೀಕರ ನಿರ್ಲಕ್ಷ್ಯತನ ಆಗಿರಬಹುದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಇಂತಹ ಅಪಘಾತಗಳು ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ನಾವು ಹೆದ್ದಾರಿಯಲ್ಲಿ ಚಲಿಸುವಂತಹ ಸಂದರ್ಭದಲ್ಲಿ ಕೇವಲ ನಮ್ಮ ಸುರಕ್ಷತೆ ಅಷ್ಟೇ ಅಲ್ಲ, ಎದುರಿಗೆ ಬರುವವರ ಪ್ರಾಣಕ್ಕೂ ಮುಖ್ಯ ಎಂಬುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ವಾಹನ ಸವಾರರೇ ನಿಮ್ಮ ವಾಹನದ ಟೈರ್ಗಳು ಮತ್ತು ಬ್ರೇಕ್ಗಳನ್ನು ಕಾಲಕ್ಕೆ ಪರಿಶೀಲನೆ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅತಿ ವೇಗ ಯಾವತ್ತೂ ಕೂಡ ಸಾವಿನ ಮನೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಚಡಚಣ ತಾಲೂಕಿನ ಲೋಣಿ ಕ್ರಾಸ್ ಬಳಿ ಮೃತಪಟ್ಟ ಆ 3 ಆತ್ಮಗಳಿಗೆ ಭಗವಂತ ಸದ್ಗತಿಯನ್ನ ನೀಡಲಿ. ಈ ಘಟನೆ ಪ್ರತಿಯೊಬ್ಬ ವಾಹನ ಚಾಲಕನಿಗೂ ಒಂದು ಎಚ್ಚರಿಕೆಯ ಗಂಟೆ ಆಗಲಿದೆ. ರಸ್ತೆ ಸುರಕ್ಷತಾ ನಿಯಮವನ್ನು ಪಾಲಿಸಿ ಸುರಕ್ಷಿತವಾಗಿ ಮನೆಯನ್ನ ತಲುಪಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಒಂದು ಭೀಕರ ದುರಂತದಲ್ಲಿ 3 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. KSRTC ಡ್ರೈವರ್ ಸೇರಿದಂತೆ ಲಾರಿ ಡ್ರೈವರ್ ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ.
ಬಿಟ್ಟಿದ್ದಾರೆ. ಲಾರಿ ಡ್ರೈವರ್ ಈತ ಲೋಡನ್ನು ಅನ್ಲೋಡ್ ಮಾಡುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದ, ಚರ್ಚಿನ ಭಾಗಕ್ಕೆ ಸೇರ್ತಾ ಇದ್ದ. ಅದರ ಚರ್ಚಿನ ಭಾಗದಿಂದ ವಿಜಯಪುರದತ್ತ ಈ ಒಂದು KSRTC ಬಸ್ ಹೋಗ್ತಾ ಇತ್ತು. KSRTC ಬಸ್ನಲ್ಲೂ ಕೂಡ 10 ರಿಂದ 15 ಜನರಿದ್ದರು. ಆ ಪೈಕಿ 10 ಜನರಿಗೆ ಒಂದಿಷ್ಟು ಗಂಭೀರವಾದಂಥ ಗಾಯವೂ ಕೂಡ ಆಗಿದೆ. ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಇದೀಗ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಎಚ್ಚೆತ್ತುಕೊಳ್ಳಿ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಕೇವಲ ಬಸ್ಗಳಾಗಿರ್ಬೋದು, ಲಾರಿ ಡ್ರೈವರ್ಗಳಾಗಿರ್ಬೋದು, ಅವರು ಮಾತ್ರ ಎಚ್ಚೆತ್ತುಕೊಳ್ಳೋದಲ್ಲ. ಯಾಕೆಂತಂದರೆ ಸಾರ್ವಜನಿಕರು ತಮ್ಮ ಸ್ವಂತ ವಾಹನವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಒಂದಿಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಈ ರೀತಿಯಾದಂಥ ರಸ್ತೆ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಎಚ್ಚರಿಕೆಯಿಂದ ವಾಹನವನ್ನು ಅವರು ಚಾಲನೆ ಮಾಡಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.